32nd question. Prove that the length of tangents drawn from the external point to a circle are equal. ಸೊ ಇಲ್ಲಿ ಬಾಹ್ಯ ಬಿಂದುವಿನಿಂದ ಒಂದು ಟ್ಯಾಂಜೆಂಟ್ ಅನ್ನ ಹೇಳಿದ್ರೆ ಸೊ ಅದು ಏನಾಗ್ತಾ ಇರತ್ತೆ ಪಿ ಆರ್ ಮತ್ತು ಪಿ ಕ್ಯೂಗಳು ಯಾವಾಗ್ಲೂ ಈಕ್ವಲ್ ಲೆಂತ್ ಇರತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಸೊ ಗಿವನ್, ಸೊ ಇಲ್ಲಿ ಪಿ ಕ್ಯೂ ಅಂಡ್ ಪಿ ಆರ್ ದಿ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಏನ್ ಹೇಳುತ್ತೆ ಇಲ್ಲಿ ಪಿ ಆರ್ ಮತ್ತು ಪಿ ಕ್ಯೂಗಳು ಏನ್ ಹೇಳ್ತಾ ಇದಾರೆ ಅವರು ಟ್ಯಾಂಜೆಂಟ್. ಓಕೆ, ಸೊ ಹಿಯರ್ ವಿತ್ ದಿ ಸೆಂಟರ್ ದಿಸ್ ಪಾಯಿಂಟ್ ಪಿ ಟು ಎ ಸರ್ಕಲ್ ಆಫ್ ದಿ ಸೆಂಟರ್ ಓ ಅಂತ ಹೇಳ್ತಾರೆ. ದೆನ್ ವಿ ಹ್ಯಾವ್ ಟು ಶೋ ದಟ್ ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು, ಪಿ ಕ್ಯೂ ಮತ್ತು ಪಿ ಆರ್ ಈ ಒಂದು ಟ್ಯಾಂಜೆಂಟ್ ಪಿ ಕ್ಯೂ ಮತ್ತು ಪಿ ಆರ್ ಗಳು ಏನ್ ಹೇಳುತ್ತೆ ಈಕ್ವಲ್ ಅಂತ ತೋರಿಸ್ಬೇಕು ನಾವು. ಸೊ ಕನ್ಸ್ಟ್ರಕ್ಟ್, ಸೊ ಇಲ್ಲಿ ಏನ್ ಮಾಡೋಣ ನಾವು ಇಲ್ಲಿ ಜಾಯಿನ್ ಒ ಪಿ. ಸೊ ಇಲ್ಲಿ ಒ ಪಿ ಅನ್ನ ಏನ್ ಮಾಡೋಣ ಜಾಯಿನ್ ಮಾಡೋಣ. ಓಕೆ, ಸೊ ರಚನೆಯನ್ನ ಮಾಡ್ಕೊಂಡ್ವಿ. ಸೊ ಪ್ರೂಫ್ ಏನ್ ಹೇಳತ್ತೆ ಇಲ್ಲಿ ಇನ್ ಎ ಟ್ರಯಾಂಗಲ್ ಓ ಪಿ ಆರ್, ಟ್ರಯಾಂಗಲ್ ಒ ಪಿ ಆರ್ ಅನ್ನ ನೋಡಿ, ಟ್ರಯಾಂಗಲ್ ಒ ಪಿ ಆರ್. ಸೊ ಈ ಟ್ರಯಾಂಗಲ್ ಮತ್ತೆ ಟ್ರಯಾಂಗಲ್ ಪಿ ಒ ಕ್ಯೂ, ಸೊ ಈ ಟ್ರಯಾಂಗಲ್ ಅನ್ನ ನೋಡಿ. ಸೊ ಇಲ್ಲಿ ನೋಡಿ ಓ ಆರ್ ಮತ್ತು ಓ ಕ್ಯೂ ಏನ್ ಹೇಳಿ ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್ ಅಲ್ವಾ. ಸೊ ಹಾಗಾದ್ರೆ ಏನ್ ಬರಿಬಹುದು ನಾನು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅಂತ ಬರಿಬಹುದು. ಸೊ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್, ದಟ್ ಈಸ್ ದ ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್. ಸೊ ಅದೇ ರೀತಿ ಒ ಪಿ ಇಸ್ ಈಕ್ವಲ್ ಟು ಒ ಪಿ, ಯಾಕಂದ್ರೆ ಕಾಮನ್ ಸೈಡ್ ಟ್ರಯಾಂಗಲ್ ಆರ್ ಒ ಪಿ ಅಲ್ಲಿ ಒ ಪಿ ಕಾಮನ್ ಇದೆ. ಸೊ ಅದೇ ರೀತಿ ಓ ಕ್ಯೂ ಪಿ, ಸೊ ಇಲ್ಲೂ ಕೂಡ ಒ ಪಿ ಸೈಡ್. ಸೊ ಏನಾಗುತ್ತೆ ಹಾಗಾದ್ರೆ ಒ ಪಿ ಇಸ್ ಈಕ್ವಲ್ ಟು ಒ ಪಿ, ದಟ್ ಈಸ್ ಕಾಮನ್ ಸೈಡ್ ಅಂತ ಗೊತ್ತಾಯ್ತು. ಸೊ ನಾವ್ ಈಗಾಗಲೇ ಏನ್ ಮಾಡಿದ್ವಿ, ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್ ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಏನ್ ಹೇಳತ್ತೆ, ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ದಿ ರೇಡಿಯಸ್ ಡ್ರಾನ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ 90 ಡಿಗ್ರಿ. ಹಾಗಾದ್ರೆ ಇದೇನಿರತ್ತೆ 90 ಡಿಗ್ರಿ ಇರತ್ತೆ. ಆಂಗಲ್ ಪಿ ಆರ್ ಒ ಏನ್ ಹೇಳುತ್ತೆ 90 ಡಿಗ್ರಿ, ಅಂಡ್ ದಿಸ್ ಆಂಗಲ್ ಪಿ ಕ್ಯೂ ಒ ಈಸ್ ಆಲ್ಸೋ 90 ಡಿಗ್ರಿ. ಸೊ ಹಾಗಾದ್ರೆ ಏನ್ ಹೇಳ್ಬೋದು ನಾನು, ಆಂಗಲ್ ಸೈಡ್ ಕ್ರೈಟೇರಿಯಾದಿಂದ ಏನ್ ಹೇಳ್ಬೋದು ನಾನು, this triangle PRO and this triangle PQO is similar and congruent ಅಂತ ಹೇಳ್ಬೋದು. ಸೊ ಇದು ಸಿಮಿಲಾರ್ ಮತ್ತು ಕಾಂಗ್ರುಯೆಂಟ್ ಆಗಿದ್ರೆ ಏನ್ ಹೇಳ್ಬೋದು ನಾನು, all the sides are equal and all the angles are equal. Therefore this PQ side is equal to PR side. So this PQ side is equal to PR side. This is the proof of this theorem.